ನಿಮ್ಮ ಅಂದವನ್ನು ಡಬಲ್ ಮಾಡುವಂಥ, ಮುಖದ ಕಾಂತಿಯನ್ನು ಹೆಚ್ಚಿಸುವಂಥ, ಗ್ಲಾಸ್ ಸ್ಕಿನ್ ಕೊಡುವಂಥ, ಸ್ಕಿನ್ನನ್ನು ಬ್ರೈಟನ್ ಮಾಡುವಂಥ ಅದ್ಭುತವಾಗಿರುವಂಥ ರೋಸ್ ವಾಟರ್, ಪನ್ನೀರ್ ಅಥವಾ ಗುಲಾಬಿ ನೀರು ಅಂತ ನಾವು ಏನು ಹೇಳ್ತೀವಿ, ಅದನ್ನು ಮನೆಯಲ್ಲೇ 100% ನ್ಯಾಚುರಲ್ ಆಗಿ, ಪ್ಯೂರ್ ಆಗಿ, ಸುಲಭವಾಗಿ ಮಾಡುವಂಥ ವಿಧಾನವನ್ನು ಇವತ್ತು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಈ ವಿಡಿಯೋನ ಮಿಸ್ ಮಾಡದೆ ನೋಡಿ, ಒಂದ್ಸರಿ ಖಂಡಿತವಾಗ್ಲೂ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ. ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಸ್ವಲ್ಪ ಗುಲಾಬಿ ಹೂ ನೀವು ಯಾವ ಕಲರ್ ಇದ್ರೂ ತೊಂದರೆ ಇಲ್ಲ, ತಗೊಳ್ಳಿ. ಬಟ್ ಫ್ರೆಶ್ ಆಗಿರಲಿ, ಆರ್ಗ್ಯಾನಿಕ್ ಆಗಿ ಬೆಳೆಸಿರುವಂಥ, ನ್ಯಾಚುರಲ್ ಆಗಿ ಬೆಳೆಸಿರುವಂಥ ಗುಲಾಬಿ ಹೂ ಸಿಕ್ಕಿದ್ರೆ ಅದಕ್ಕಿಂತ ಒಳ್ಳೆಯದು ಇನ್ನೊಂದಿಲ್ಲ. ಒಂದು ವೇಳೆ ಮಾರ್ಕೆಟಿಂದ ನೀವು ತಂದು ಬಂದಿರೋದು ನಿಮಗೆ ಗೊತ್ತಿರಲ್ಲ ಹೇಗೆ ಬೆಳೆಸಿದ್ದಾರೆ ಅಂತಂದ್ರೂ ಕೂಡ ತೊಂದರೆ ಇಲ್ಲ. ಬಟ್ ಅದನ್ನ ಮಾತ್ರ ನಾವು ತುಂಬ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಫ್ರೆಶ್ ಆಗಿರುವಂಥ ಗುಲಾಬಿ ಹೂವನ್ನು, ಈ ಎಸ್ಲಿರುತ್ತಲ್ವ, ಇದನ್ನ ನಾವು ಬಿಡಿಸ್ಕೋಬೇಕು. ಈ ಥರ ಹೂವನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಹುಳ ಏನಾದರೂ ಇದ್ರೆ ಅಂತ. ಎಸಲ್ಗಳನ್ನು ನೀವು ಹಾಕೋಬೇಡಿ. ಗುಲಾಬಿಗಳಲ್ಲಿ ರೆಡ್ ಕಲರ್ ಅಥವಾ ಕೆಂಪು ಗುಲಾಬಿ ಇರುತ್ತಲ್ವ, ಅದು ತುಂಬ ಸ್ಟ್ರಾಂಗ್ ಇರುತ್ತೆ. ನಿಮಗೆ ಕೆಂಪು ಗುಲಾಬಿ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಎಲ್ಲದಕ್ಕಿಂತ ಈ ಕೆಂಪು ಗುಲಾಬಿ ಹೂವು ಇರುತ್ತಲ್ವ, ಅದು ತುಂಬ ಒಳ್ಳೆಯದು. ನೋಡಿ, ಗುಲಾಬಿ ಹೂವಿನ ಎಸಳುಗಳನ್ನು ಕ್ಲೀನಾಗಿ ಬಿಡಿಸ್ಕೊಂಡಿದ್ದೇನೆ. ಇವಾಗ ತುಂಬ ಮುಖ್ಯವಾಗಿರುವಂಥ ಒಂದು ಕೆಲಸ ನಮಗೆ ಏನು ಅಂತಂದರೆ, ಇದನ್ನ ಕ್ಲೀನ್ ಮಾಡುವಂಥದ್ದು. 2 ಅಲ್ಲ 3 ಸರಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅದು ಯಾವ ಥರ ಅಂತ ನಾನು ಹೇಳ್ತೇನೆ, ಅದೇ ಟಿಪ್ಸನ್ನು ಫಾಲೋ ಮಾಡಿ. ಯಾಕಂತಂದರೆ ನಮಗೆ ಗೊತ್ತಿಲ್ಲ ಇದು ನ್ಯಾಚುರಲ್ ಆಗಿ, ಆರ್ಗ್ಯಾನಿಕ್ ಆಗಿ ಬೆಳೆಸಿರೋದು ಅಥವಾ ಕೆಮಿಕಲ್ ಹಾಕಿ ಬೆಳೆಸಿರೋದು ಅಂತ. ಆದ್ದರಿಂದ ಫಸ್ಟ್ ನಾವು ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಒಂದು ಕ್ಲೀನಾಗಿರುವಂಥ ಪಾತ್ರೆಯಲ್ಲಿ ಕ್ಲೀನಾಗಿರುವಂಥ ನೀರನ್ನು ತಗೊಳ್ಳಿ. ಇದಕ್ಕೆ ನಾವು ಒಂದು ಚಮಚದಷ್ಟು ವೆನಿಗರನ್ನು ಹಾಕೋಬೇಕು. ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕೋಬೇಕು. ಇದು ಯಾಕೆಂತಂದರೆ ಗುಲಾಬಿಯಲ್ಲಿ ಏನೇ ಪೆಸ್ಟಿಸೈಡ್ಸ್ ಇದ್ರೂ ಕೂಡ ಇದು ಕ್ಲೀನ್ ಮಾಡುತ್ತೆ, ಉಪ್ಪು ಮತ್ತು ವೆನಿಗರ್. ಇವಾಗ ಈ ನೀರಿಗೆ ನಾವು ರೆಡಿ ಮಾಡಿಟ್ಟಿರುವಂಥ ಗುಲಾಬಿ ಎಸಳುಗಳನ್ನು ಹಾಕೋಬೇಕು. ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ನೀವು ಬಿಡಬೇಕು. ಇದನ್ನ ಮಿಕ್ಸ್ ಮಾಡಿ 5 ನಿಮಿಷ ಈ ನೀರಲ್ಲಿ ಬಿಟ್ಬಿಡಿ. 5 ನಿಮಿಷ ಆದ ನಂತರ ಈ ಎಸಳುಗಳಿಗೆ ನಾವು ಡ್ಯಾಮೇಜ್ ಮಾಡೋದಾಗಿ ಕ್ಲೀನ್ ಮಾಡಬೇಕು. ಇದನ್ನ ಕೈಯಿಂದ ಒಂದು ಸ್ವಲ್ಪ ಲೈಟಾಗಿ ಈ ಥರ ಮಾಡಿ ಕ್ಲೀನ್ ಮಾಡ್ಕೋಬೇಕು. ಈಗ ನಾವು ಈ ನೀರನ್ನು ಚೆಲ್ಲೋಣ. ವೆನಿಗರ್ ಮತ್ತು ಉಪ್ಪು ಹಾಕಿದ ನೀರಿತ್ತಲ್ವ, ಅದನ್ನ ಕ್ಲೀನ್ ಮಾಡಿ ತೆಗೆದಿದ್ದೇನೆ. ಇವಾಗ ಇದಕ್ಕೆ ಇನ್ನೊಂದು ಸರಿ ಫ್ರೆಶ್ ನೀರನ್ನು ಹಾಕೋಬೇಕು. ಮತ್ತೊಂದು ಸರಿ ಕ್ಲೀನ್ ಮಾಡ್ಕೊಳ್ಳಿ. ಯಾಕಂತಂದರೆ ಉಪ್ಪು ಮತ್ತು ವೆನಿಗರ್ ಅಂಶ ಕೂಡ ಈ ಗುಲಾಬಿ ಎಸಳುಗಳಲ್ಲಿ ಇರಬಾರ್ದು. 1 ನಿಮಿಷ ಈ ಥರ ಮಾಡಿಕೊಂಡು ಈ ನೀರನ್ನು ಕೂಡ ಚೆಲ್ಬಿಡೋಣ. ಈಗ ಈ ಫಿಲ್ಟರ್ ಮಾಡುವಂಥ ಜರಡಿ ಬರುತ್ತಲ್ವ, ಅದಕ್ಕೆ ಈ ಗುಲಾಬಿ ಎಸಳನ್ನು ಹಾಕೊಳ್ಳಿ. ಒಂದ್ಸರಿ ಉಪ್ಪು ನೀರಲ್ಲಿ ಕ್ಲೀನ್ ಮಾಡಿದ್ವಿ, ಇನ್ನೊಂದ್ಸರಿ ಕ್ಲೀನ್ ವಾಟರಲ್ಲಿ ಕ್ಲೀನ್ ಮಾಡ್ಕೊಂಡಿದ್ವಿ. ಇನ್ನೊಂದ್ಸರಿ ನಾವು ಈ ಟ್ಯಾಪ್ ಕೆಳಗಡೆ ಈ ಜರಡಿಯಲ್ಲಿ ಈ ಥರ ಗುಲಾಬಿ ಎಸಳನ್ನು ಹಾಕೊಂಡ್ಬಿಟ್ಟು ನೋಡಿ, ಈ ಥರ ಜಸ್ಟ್ ಕ್ಲೀನ್ ವಾಟರನ್ನು ಈ ಥರ ಬಿಡಬೇಕು. ಯಾಕಂತಂದರೆ ಈಗ ಗುಲಾಬಿ ಇದೆಯಲ್ವ 100% ಪ್ಯೂರ್ ಆಗಿರುತ್ತೆ, ಕ್ಲೀನ್ ಆಗಿರುತ್ತೆ, ಯಾವುದೇ ಪೆಸ್ಟಿಸೈಡ್ಸ್ ಏನೂ ಇರಲ್ಲ. ಹೀಗೆ ಪ್ಯೂರ್ ಆಗಿರುವಂಥ ಗುಲಾಬಿ ಎಸಳುಗಳು ರೆಡಿ ಆಗಿದೆ. ಇವಾಗ ಇದನ್ನ ಒಂದು ತಟ್ಟೆಗೆ ಹರಡಿ ಇಟ್ಕೊಳ್ಳಿ. 1-2 ನಿಮಿಷ ಇದ್ಬೇಕಾದ್ರೆ ಡ್ರೈ ಆಗಲಿಕ್ಕೆ, ಒಣಗಲಿಕ್ಕೆ ಬಿಡ್ಬೋದು. ಫ್ಯಾನ್ ಕೆಳಗಡೆ ಇಟ್ಟರು ಓಕೆ. ಸ್ವಲ್ಪ ಜಸ್ಟ್ ಇದರ ಪಸೆ ಆರಲಿ, ಅಷ್ಟೇ ಸಾಕು. ನಾನು ಯಾಕೆ ಇದನ್ನು ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಅಂತಂದರೆ, ನಾವು ಟ್ಯಾಪ್ ವಾಟರಲ್ಲಿ ತೊಳೆದಿರ್ತೀವಲ್ವ, ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಎಲ್ಲ ಇದ್ದರೆ ಅದೊಂಚೂರು ಡ್ರೈ ಆಗಿ ಹೋಗಲಿ ಅಂತ ಅಂದ್ಬಿಟ್ಟು ನಾವು ಅದನ್ನ ಫಿಲ್ಟರ್ ವಾಟರಲ್ಲಿ ತೊಳೆದಿದ್ರೆ ತೊಂದರೆ ಇಲ್ಲ. ನಾವು ಅಂದರೆ ಒದ್ದೆ ಇರುವಾಗಲೇ ಉಪಯೋಗ ಮಾಡ್ಬೋದು. ಇವಾಗೊಂದು 3-4 ನಿಮಿಷ ಆಗಿದೆ, ಸ್ವಲ್ಪ ಇದು ಒಣಗಿದೆ. ಈಗ ದಪ್ಪ ತಳದ ಒಂದು ಸ್ಟೀಲ್ ಪಾತ್ರೆನ ತಗೊಳ್ಳಿ. ಸ್ವಲ್ಪ ಗುಂಡಿ ಥರ ಇದ್ದರೆ ಒಳ್ಳೆಯದು. ಇದಕ್ಕೆ ಮಿಡ್ಲಲ್ಲಿ ನಾವೊಂದು ಸ್ಟ್ಯಾಂಡ್ ಥರ ರೆಡಿ ಮಾಡಬೇಕು. ಹೀಗೆ ಒಂದು ಯಾವುದಾದ್ರೂ ಟಿಫನ್ ಬಾಕ್ಸ್ದು ಏನಾದರೂ ಒಂದು ಪಾತ್ರೆ ಇರುತ್ತಲ್ವ ಚಿಕ್ಕದು, ಅದನ್ನ ಈ ಥರ ಇಡಬೇಕು ಮಿಡ್ಲಲ್ಲಿ. ಈಗ ಈ ಗುಲಾಬಿ ಎಸಳಿರುತ್ತಲ್ವ, ಅದನ್ನ ಇದ್ರ ಸುತ್ತ ಹಾಕೊಂತ ಬರಬೇಕು ನಾವು. ನೋಡಿ, ಹೀಗೆ ನೋಡಿ, ಹೀಗೆ ನಾವು ಸೆಟ್ ಮಾಡ್ಕೋಬೇಕು. ಮಿಡ್ಲಲ್ಲಿ ಸ್ಟ್ಯಾಂಡ್ ಥರ ಒಂದು ಇಟ್ಬಿಟ್ಟು ಅದರ ಸುತ್ತ ಗುಲಾಬಿ ಎಸಳನ್ನು ಈ ಥರ ಹಾಕೋಬೇಕು. ನೋಡಿ, ನಾನು ಫಿಲ್ಟರ್ ವಾಟರನ್ನು ತಗೊತಾ ಇದ್ದೇನೆ. ಆದಷ್ಟು ಫಿಲ್ಟರ್ ವಾಟರೇ ಉಪಯೋಗ ಮಾಡಿ. ಗುಲಾಬಿ ಎಸಳು ಸ್ವಲ್ಪ ಮುಳುಗುವಷ್ಟು ನೀರನ್ನು ತಗೊಂಡು, ಫಿಲ್ಟರ್ ವಾಟರನ್ನು ತಗೊಂಡು ಕ್ಲೀನಾಗಿ ಇದ್ರ ಸುತ್ತ ಹಾಕೊಳ್ಳಿ. ಈಗ ಈ ಪನೀರನ್ನು ಕಲೆಕ್ಟ್ ಮಾಡೋದಕ್ಕೆ ಇನ್ನೊಂದು ಪಾತ್ರೆನ ನಾವು ಈ ಸ್ಟ್ಯಾಂಡ್ ರೆಡಿ ಮಾಡಿದ್ವಲ್ವ, ಅದರ ಸೆಂಟರಲ್ಲಿ ಈ ಥರ ಇಟ್ಬಿಡ್ಬೇಕು. ಈಗ ಈ ಥರ ಗ್ಲಾಸ್ದು ಲಿಡ್ ಬರುತ್ತಲ್ವ, ಇದನ್ನ ನಾವು ಉಲ್ಟಾ ಮಾಡಿ ನೋಡಿ, ಹೀಗೆ ಉಲ್ಟಾ ಮಾಡಿ ಇಲ್ಲಿ ಸೆಂಟ್ರಲ್ಲಿ ಈ ಥರ ಇಡಬೇಕು. ಈ ಥರ ಕ್ಲೋಸ್ ಮಾಡಿ ಬಿಡಬೇಕು. ಸ್ಟವ್ ಮೇಲೆ ಈ ಥರ ಇಟ್ಟಾದ ನಂತರ ಉರಿಯನ್ನು ಹಚ್ಕೊಳ್ಳಿ. ಉರಿ ಮೀಡಿಯಮ್ಗಿಂತ ಕಮ್ಮಿ ಇರಬೇಕು. ಅದಾದ ನಂತರ ಈ ಗ್ಲಾಸ್ ಲಿಡ್ಡನ್ನು ಈ ಥರ ಉಲ್ಟಾ ಮಾಡಿ ಹೀಗೆ ಇಟ್ಬಿಡಿ. ಉರಿ ಅಂದರೆ ನೀವು ನೀರು ಬಿಸಿ ಆಗ್ತಾ ಇದ್ದಂಗೆ ಇದರಲ್ಲಿ ಇದೆಯಲ್ಲ, ಒಳಗಡೆಯಿಂದ ಹಬೆ ಸೇರಿಕೊಳ್ಳುತ್ತೆ. ಆ ಹಬೆನ ಈ ಬುತ್ತಿ ನಾವು ಒಂದು ಏನು ಇಟ್ಟಿದ್ವಿ ಪಾತ್ರೆ, ಅದರಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಒಂದು ಸ್ವಲ್ಪ ಇದು ನೀರು ಕುದಿಲಿಕ್ಕೆ ಶುರು ಆದಾಗ ನಾವಿಲ್ಲಿ ಐಸ್ ಕ್ಯೂಬ್ಸ್ಗಳನ್ನು ಹಾಕೋಬೇಕಾಗುತ್ತೆ. ಇವಾಗಷ್ಟೇ ಇಟ್ಟೆ, ಇದೊಂಚೂರು ಬಿಸಿ ಆಗಲಿಕ್ಕೆ ಬಿಟ್ಬಿಡೋಣ.
ನೋಡಿ ಈ ಥರ ಹಬೆ ಶೇಖರಣೆ ಆಗುತ್ತಲ್ವಾ. ಇವಾಗ ನಾವು ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬನ್ನು ಹಾಕಬೇಕು. ಯಾಕಂತಂದರೆ ಮೇಲ್ಗಡೆಯಿಂದ ನಾವು ಐಸ್ ಕ್ಯೂಬನ್ನು ಹಾಕಿದಾಗ ಆ ಹಬೆ ಜಾಸ್ತಿ ಅಂದರೆ ಸ್ಟೋರ್ ಆಗುತ್ತೆ, ಮತ್ತು ಅದರಿಂದ ಆ ನೀರು ಇದೆಯಲ್ವಾ, ಪ್ಯೂರ್ ರೋಸ್ ವಾಟರ್ ಇದೆಯಲ್ವಾ, ಆ ಬುತ್ತಿಯಲ್ಲಿ ಸ್ಟೋರ್ ಆಗುತ್ತೆ, ಅಂದರೆ ಆ ಪಾತ್ರೆಯಲ್ಲಿ ಸ್ಟೋರ್ ಆಗುತ್ತೆ. ನೋಡಿ ಕ್ಲೀನಾಗಿ ಗೊತ್ತಾಗ್ತಾ ಇದೆ, ಆ ಹಬೆ ಇದೆಯಲ್ವಾ, ಆ ಲಿಡ್ ಇದೆಯಲ್ವಾ, ಅದರಿಂದ ಕ್ಲೀನಾಗಿ ಆ ಬುತ್ತಿ ಅಥವಾ ಇದೆಯಲ್ವ ಪಾತ್ರೆಗೆ ಇಳಿತಾ ಇದೆ, ಅಲ್ಲಿ ಸ್ಟೋರ್ ಆಗ್ತಾ ಇದೆ. ಇದೇ ಇದೆಯಲ್ವಾ ಪ್ಯೂರ್ ಆಗಿರುವಂಥ ರೋಸ್ ವಾಟರ್. ನೀವು ಉರಿ ಆದಷ್ಟು ಕಮ್ಮಿ ಇಡಬೇಕು. ಈ ಐಸ್ ಕಂಪ್ಲೀಟ್ ನೀರಾದ ನಂತರ ಇನ್ನೊಂದು ಬಟ್ಟೆಯಿಂದ ತೆಗೆದುಬಿಟ್ಟು ಮತ್ತೆ ಫ್ರೆಶ್ ಆಗಿ ನೀವು ಐಸನ್ನು ಹಾಕೋಬೇಕು. ಒಂದು 15-20 ನಿಮಿಷ ನೀವು ಇದನ್ನ ಬಿಟ್ಟರೆ ಕಂಪ್ಲೀಟಾಗಿ ಪ್ಯೂರ್ ಆಗಿರುವಂಥ ರೋಸ್ ವಾಟರ್ ಶೇಖರಣೆಯಾಗುತ್ತೆ. ಹಾಗಂತ ಕಂಪ್ಲೀಟಾಗಿ ನಾವು ಹಾಕಿರುವಂಥ ನೀರು ಪೂರ್ತಿ ಡ್ರೈ ಆಗೋ ತನಕ ಕೂಡ ಬಿಡಬಾರ್ದು. ಅದಕ್ಕೆ ನೀವು ಕಮ್ಮಿ ಉರಿಯಲ್ಲಿ ಇದನ್ನ ಇಟ್ಕೊಂಡು ಈ ಪ್ರೋಸೆಸನ್ನು ಮಾಡಬೇಕು. ಆ ನೀರಾಗಿತ್ತಲ್ಲ ಐಸು, ಅದನ್ನ ನಾನು ಬಟ್ಟೆಯಿಂದ ಒದ್ದೆ ಮಾಡಿ ಹಿಂಡಿ ತೆಗೆದಿದ್ದೇನೆ. ಇವಾಗ ಇನ್ನೊಂದಷ್ಟು ಐಸನ್ನು ಮೇಲ್ಗಡೆಯಿಂದ ಹಾಕ್ತೇನೆ. 7-8 ನಿಮಿಷ ಆಗಿದೆ, ಐಸ್ ಕರಗಿತ್ತು. ಇನ್ನೊಂದು ಸರಿ ನಾನು ಮತ್ತೆ ಐಸ್ ಹಾಕಿದ್ದೇನೆ, ಒಳಗಡೆಯಿಂದ ಸೇರ್ಕೊಂಡಿದೆ ನೀರು, ಗುಲಾಬಿ ನೀರು. ಇನ್ನೊಂದು 7-8 ನಿಮಿಷ ಬಿಟ್ಬಿಡೋಣ. ನೋಡಿ ಕಂಪ್ಲೀಟಾಗಿ ಐಸ್ ಕರಗಿದೆ, ಮತ್ತು ಆ ನೀರು ನಾವು ಏನು ಹಾಕಿದ್ದೇವೆ ನೋಡಿ ಅದು ಕೂಡ ಪೂರ್ತಿ ಡ್ರೈ ಆಗೋ ತನಕ ಬಿಡಬಾರ್ದು. ನಿಮ್ಗೆ ಅದು ಗುಜುಗುಜು ಅನ್ನೋ ಅಂಥ ಸೌಂಡ್ ಬರುತ್ತಲ್ವ, ಆವಾಗಲೇ ನೀವು ಬಂದ್ ಮಾಡಬೇಕು. ಇಲ್ಲದಿದ್ದರೆ ಅದು ಕರೆಕ್ಟಿಗೆ ಹೋಗಿ ಅದು ಏನೇನೋ ಆಗೋಗುತ್ತೆ, ರೋಸ್ ವಾಟರ್ ಆಗಲ್ಲ. ಸೊ ಇನ್ನೊಂದು ಏನು ಅಂತಂದರೆ, ಈ ಥರ ಗ್ಲಾಸ್ ಲಿಡ್ ಇಲ್ಲದಿದ್ದರೆ ನೀವು ನಾರ್ಮಲ್ ಲಿಡ್ಡನ್ನು ಬಳಸ್ಬೋದು. ಆದಷ್ಟು ಅದಕ್ಕೊಂದು ಹಿಡಿ ಇರೋದನ್ನು ಬಳಸಿ ಅದನ್ನ ಉಲ್ಟಾ ಮಾಡಿಟ್ಟಾಗ ಕ್ಲೀನಾಗಿ ಅದರಲ್ಲಿ ಆ ನೀರು ಡ್ರಾಪ್ ಆಗಿ ಆ ಪಾತ್ರೆಯಲ್ಲಿ ಶೇಖರಣೆ ಆಗುತ್ತೆ. ಇವಾಗ ನಾನು ಬಂದ್ ಮಾಡ್ತಾ ಇದ್ದೇನೆ ಇದನ್ನ. ಈ ನೀರನ್ನು ಬಟ್ಟೆಯಲ್ಲಿ ತೆಗೆದ್ಬಿಟ್ಟು ನಾನು ಓಪನ್ ಮಾಡ್ತಾ ಇದ್ದೇನೆ. ನೋಡಿ ಇಡೀ ರೂಮಿಗೆ ಘಮ ಘಮ ಅಂತ ರೋಸ್ ವಾಟರ್ದು ಪನ್ನೀರ್ದು ಪರಿಮಳ ಹೇಗೆ ಬರ್ತಾ ಇದೆ ಅಂತಂದರೆ, ಮನೆ ಪೂರ್ತಿ ಇದೆಯಲ್ವ ಅಷ್ಟು ಸ್ಟ್ರಾಂಗ್ ಸ್ಮೆಲ್ ಇದೆ. ನೋಡಿ ಈ ಪಾತ್ರೆಯಲ್ಲಿ ಈ ನೀರೇನು ಶೇಖರಣೆ ಆಗಿದೆ ನೋಡಿ, ಇದೇ ರೋಸ್ ವಾಟರ್. ಪ್ಯೂರ್ ಅಂತಂದರೆ ಪ್ಯೂರ್ ಆಗಿರುವಂತಹ ಬಂಗಾರದಂಥ ರೋಸ್ ವಾಟರ್. ನಿಮಗೇನು ಜಾಸ್ತಿ ಸಿಗಲ್ಲ, ನೀವು ಸ್ವಲ್ಪ ಜಾಸ್ತಿ ನೀರು ಹಾಕಿ ಗುಲಾಬಿ ಹೆಸರು ಜಾಸ್ತಿ ಮಾಡಿದರೆ ಜಾಸ್ತಿ ಬರುತ್ತೆ. ನಾನು ಸ್ವಲ್ಪನೇ ಹಾಕಿದ್ದೇನೆ. ನೀವು ಯಾವಾಗಲೂ ಅಷ್ಟೇ ಈ ಸ್ಟ್ಯಾಂಡ್ ಏನಿರ್ತೀರ ಅದರಷ್ಟಕ್ಕೆ ನೀರು ಹಾಕಬೇಕು. ಅದಕ್ಕಿಂತ ಜಾಸ್ತಿ ಹಾಕಿದರೆ ಪಾತ್ರೆಗೆ ಈ ವಾಟರು ಬಂದುಬಿಡುತ್ತೆ. ಅದಕ್ಕೆ ಇದು ಮುಳುಗುವಷ್ಟು ಹಾಕಬಾರ್ದು. ಸೊ ಕರೆಕ್ಟಾಗಿ ನಾನು ಹಾಕಿದ್ದೇನೆ, ಪೂರ್ತಿ ಡ್ರೈ ಆಗಲಿಕ್ಕೆ ಬಿಟ್ಟಿಲ್ಲ. ಯಾಕಂತಂದರೆ ಈ ಕಲರ್ ಏನಿದೆ ನೋಡಿ ರೋಸ್ದು, ಅದು ಬ್ಲೀಚ್ ಆಗಿದೆ ನೋಡಿ, ಇದೀಗ ಪರ್ಫೆಕ್ಟ್. ಇದಕ್ಕಿಂತ ಜಾಸ್ತಿ ಇದರಿಂದ ಏನೂ ರಸ ಬರಲ್ಲ. ಈ ರಸ ಎಲ್ಲ ಕಂಪ್ಲೀಟಾಗಿ ಹೋಗಿದೆ ಬ್ಲೀಚ್ ಆಗಿ, ಅಂದರೆ ಅದು ಇಲ್ಲಿ ಸೇರಿಕೊಂಡಿದೆ. ನೋಡಿ ಇದು ಹೇಗೆ ಬ್ಲೀಚ್ ಆಗಿದೆ ಅಂತಂದ್ಬಿಟ್ಟು. ಆಮೇಲೆ ಇನ್ನೊಂದು, ಈ ನೀರು ಏನಿದೆ ನೋಡಿ, ಇದನ್ನು ನೀವು ಬಿಸಾಡುವಂಥ ಅವಶ್ಯಕತೆ ಇಲ್ಲ. ಇದನ್ನು ನಾವು ಉಪಯೋಗ ಮಾಡ್ಬೋದು. ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ಈ ಪಾತ್ರೆಯಲ್ಲಿ ಇರುವಂಥ ನೀರನ್ನು ಕೂಡ ನಾನೊಂದು ಬೌಲಿಗೆ ತಗೊತಾ ಇದ್ದೇನೆ. ಯಾಕಂತಂದರೆ ಇದು ಕೂಡ ತುಂಬ ಅಂತಂದರೆ ತುಂಬ ಉಪಕಾರಿ. ಇದರ ಏನು ಮಾಡ್ಬೋದು ಅಂತ ಆಮೇಲೆ ಹೇಳ್ತೀನಿ. ಕ್ಲೀನಾಗಿ ಫಿಲ್ಟರ್ ಮಾಡ್ಕೊಳ್ಳಿ. ಈಗ ಈ ಪಾತ್ರೆಯಲ್ಲಿರುವಂಥ ಪ್ಯೂರ್ ರೋಸ್ ವಾಟರನ್ನು ಕೂಡ ನಾನು ಇದಕ್ಕೆ ಹಾಕೊತಾ ಇದ್ದೇನೆ. ಇದೆರಡನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ನೀವು ಈ ಗುಲಾಬಿ ನೀರು ಪನ್ನೀರನ್ನು ಸ್ಟೋರ್ ಮಾಡಲಿಕ್ಕೆ ಕೂಡ ಕ್ಲೀನಾಗಿರುವಂಥ ಒಂದು ಗಾಜಿನ ಬಾಟಲನ್ನು ಉಪಯೋಗ ಮಾಡಿದರೆ ಒಳ್ಳೆಯದು. ಅದರಲ್ಲಿ ಒಂಚೂರು ಪಸೆ ಇರಬಾರ್ದು, ಡಸ್ಟ್ ಇರಬಾರ್ದು. ಯಾಕಂತಂದರೆ ಎಷ್ಟು ಕ್ಲೀನಾಗಿ ಸ್ಟೋರ್ ಮಾಡಿಟ್ಟಿರ್ತೀರೋ ಅಷ್ಟು ದೀರ್ಘಕಾಲ ಇದು ಬಾಳಿಕೆ ಬರುತ್ತೆ. ಸೊ ಒಂದು ಗಾಜಿನ ಬಾಟಲ್ಗೆ ಇದನ್ನ ಹಾಕೊತಾ ಇದ್ದೇನೆ. ನೋಡಿ ಮನೆಯಲ್ಲೇ ಯಾವ ಥರ 100% ನ್ಯಾಚುರಲ್ ಆಗಿ ಪ್ಯೂರ್ ಆಗಿ ಈ ಗುಲಾಬಿ ವಾಟರನ್ನು ಮಾಡ್ಕೊಂಡ್ವಿ ಅಂತ. ಇದನ್ನ ಕ್ಲೀನಾಗಿ ನೀವು ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಅಟ್ಲೀಸ್ಟ್ ಒಂದು 3 ತಿಂಗಳ ತನಕ ಇಟ್ಟು ಉಪಯೋಗ ಮಾಡ್ಬೋದು. ಏನೂ ಹಾಳಾಗಲ್ಲ. ಕಂಪ್ಲೀಟಾಗಿ ತಣ್ಣಗಾದ ನಂತರನೇ ಇದನ್ನ ಕ್ಲೀನಾಗಿರುವಂತಹ ಒಂದು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಈಗ ನೋಡಿ 2 ಥರದ ರೋಸ್ ವಾಟರ್ ಇದೆ. ಇದನ್ನು ನೀವು ಏನು ಅಂತಂದರೆ, ಯಾವಾಗಲೂ ನೀವು ಹೊರಗಡೆ ಹೋಗಿ ಬಿಸಿಲಿಂದ ಬಂದು ಮುಖನ ತೊಳ್ಕೊಂಡಾದ ನಂತರ ಟೋನರ್ ಥರ ಉಪಯೋಗ ಮಾಡ್ಬೋದು. ಅಂದರೆ ಮುಖ ಒರೆಸಿ ಆದ ನಂತರ ಇದನ್ನು ಒಂದು ಸ್ವಲ್ಪ ತಗೊಂಡು ಒಂದು 3-4 ಡ್ರಾಪ್ ತಗೊಂಡು ಕ್ಲೀನಾಗಿ ಒಂದು ಹತ್ತಿ ಉಂಡೆನ ಅದ್ಬಿಟ್ಟು ಆ ಡ್ರಾಪ್ಸಿಗೆ ಮುಖಕ್ಕೆ ಕ್ಲೀನಾಗಿ ಹಚ್ಕೊಂಡು ಬಿಡ್ಬೋದು. ಇದರಿಂದ ಮುಖ ಗ್ಲೋ ಆಗುತ್ತೆ. ಇದು ಟೋನರ್ ಥರ ವರ್ಕ್ ಮಾಡುತ್ತೆ. ಏನಂತಂದರೆ ಪೋರ್ಸ್ ಎಲ್ಲ ಇದ್ದರೆ ಅದನ್ನ ಇದು ಮಿನಿಮೈಸ್ ಮಾಡುತ್ತೆ, ಸ್ಕಿನ್ನನ್ನು ಟೈಟನ್ ಮಾಡುತ್ತೆ, ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ, ನ್ಯಾಚುರಲ್ ಆಗಿ ಬ್ರೈಟನ್ ಮಾಡುತ್ತೆ. ನೀವು ಪ್ರತಿನಿತ್ಯ ಇದನ್ನ ಟೋನರ್ ಥರ ಉಪಯೋಗ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ ನಿಮ್ಮ ಸ್ಕಿನ್ ಇದೆಯಲ್ವಾ ಗ್ಲಾಸ್ ಥರ ಆಗುತ್ತೆ. ಅಷ್ಟು ಅದ್ಭುತವಾಗಿರುವಂಥ ಉಪಯೋಗ ಇದೆ ಈ ರೋಸ್ ವಾಟರಿಂದ. ಇದನ್ನ ಆಲ್ಮೋಸ್ಟ್ ನಾವೊಂದು 3 ತಿಂಗಳ ತನಕ ಉಪಯೋಗ ಮಾಡ್ಬೋದು. ನೀವು ಮನೇಲೇ ಏನಾದರೂ ಫೇಸ್ ಪ್ಯಾಕ್ ಮಾಡ್ತೀರಾ ಅಂತಂದರೆ ಅದಕ್ಕೆ ಕೂಡ ಬಳಸ್ಬೋದು. ರೋಸ್ ವಾಟರ್ ಮತ್ತು ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡ್ಕೊಂಡು ಹಚ್ಕೋಬೋದು. ಅತ್ಯದ್ಭುತವಾಗಿರುವಂತಹ ಇದರಲ್ಲಿ ಉಪಯೋಗ ಇದೆ. ಎಲ್ಲ ಟೈಪ್ ಆಫ್ ಸ್ಕಿನ್ ಅವರು ಇದನ್ನ ಆರಾಮ್ಸೆ ಬಳಸ್ಬೋದು, ಏನೂ ತೊಂದರೆ ಇಲ್ಲ. ಇವಾಗ ಇನ್ನೊಂದು ನಾವು
ರೋಸ್ ನೀರು ಇತ್ತಲ್ವಾ, ಅಂದರೆ ಈ ಕೆಂಪು ಕಲರ್ ಗುಲಾಬಿ ನೀರಿದೆಯಲ್ವಾ, ಡೈರೆಕ್ಟಾಗಿ ಐಸಲ್ಗಳಿಂದ ಬಂದಿರೋದು, ಇದು ಸ್ಟೀಮಿಂದ ಬಂದಿರುವಂಥದ್ದು, ಇದು ಡೈರೆಕ್ಟಾಗಿ ಬಂದಿರುವಂಥದ್ದು. ಇದನ್ನ ನಾವು ಒಂದೆರಡು ವಾರ ಫ್ರಿಜ್ಜಲ್ಲಿಟ್ಟು ಆರಾಮ್ಸೆ ಉಪಯೋಗ ಮಾಡ್ಬೋದು. ಇದು ಜಾಸ್ತಿ ಟೈಮ್ ಇಡೋಕ್ಕಾಗಲ್ಲ, ಒಂದೆರಡು ವಾರ. ಆದರೆ ಇದರಲ್ಲಿ ಏನು ಮಾಡ್ಬೋದು ಅಂತಂದರೆ, ನೀವು ಕಡಲೆ ಹಿಟ್ಟು ಫೇಸ್ ಪ್ಯಾಕ್ ಮಾಡೋದಿದ್ರೆ ಕಡಲೆ ಹಿಟ್ಟಿಗೆ ಸ್ವಲ್ಪ ಇದನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಕೋಬೋದು. ಅಥವಾ ಈಗ ಬಿಸಿಲಿಗೆ ತುಂಬ ಕೈ ಟ್ಯಾನ್ ಆಗಿರುತ್ತೆ ಅಲ್ವಾ, ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಿನ ಜೊತೆ ಮೊಸರು ಮತ್ತು ಇದನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ಹಚ್ಚಿದರೆ ಆ ಟ್ಯಾನ್ ಆಗಿರೋದು, ಕಪ್ಪು ಕಲೆಗಳಿರೋದೆಲ್ಲ ತುಂಬ ಬೇಗ ಕಮ್ಮಿ ಆಗುತ್ತೆ. ಅದರಿಂದ ಇದನ್ನ ಯಾವುದೇ ಕಾರಣಕ್ಕೆ ಇದನ್ನ ಬಿಸಾಡಬೇಡಿ. ಇದು ತುಂಬ ಅಂತಂದರೆ ತುಂಬ ಬೆನಿಫಿಷಿಯಲ್ ಇದೆ. ನೀವು ಫೇಸ್ ಪ್ಯಾಕ್ ಮಾಡುವಾಗೆಲ್ಲ ಇದನ್ನ ಉಪಯೋಗ ಮಾಡ್ಬೋದು. ಸೊ ಇದು ಎರಡು ಕೂಡ ತುಂಬ ಮ್ಯಾಜಿಕ್ ಮಾಡುವಂತಹ ರೋಸ್ ವಾಟರ್. ನೋಡಿದ್ರಲ್ಲ, ಮನೆಯಲ್ಲಿ ಅದ್ಭುತ ಅನ್ನುವಂಥ ರೋಸ್ ವಾಟರನ್ನು ಎಷ್ಟು ಸುಲಭವಾಗಿ ಮಾಡ್ಕೊಂಡ್ವಿ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಿಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನನ್ನನ್ನು ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.